ನಮಸ್ತೆ, ನನ್ನ ಹೆಸರು ಸುಷ್ಮಾ. ನಾವು ನಮ್ಮ ಹಸ್ಬೆಂಡು ಮಂಜುನಾಥ್ ಅಂತ. ನಾವು ಕುಡಿನೀರು ಮುದ್ರಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ವಿ. ನಮ್ಮದು ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನನ್ನ ಮಗ ಶಂಕರಗೌಡ ಅಂತ. ನನಗಿಬ್ಬರು ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಒಬ್ಬ 4ನೇ ಕ್ಲಾಸ್ ಓದ್ತಿದ್ದಾನೆ, ಇನ್ನೊಬ್ಬ 8ನೇ ಕ್ಲಾಸು. ಅದು ಶಂಕರಗೌಡ ಅವನು ಕ್ರೀಡೆಯಲ್ಲಿ ಆಟ ಆಡಿ ಇವಾಗ ನ್ಯಾಷನಲ್ವರೆಗೂ ಆಟ ಆಡಿ ನಮ್ಮ ಹೆಸರನ್ನು ತೊಗೊಂಡು ಹೋಗ್ತಿದ್ದಾನೆ. ಅವನು ಬೆಳೀತಿದ್ದಾನೆ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಮೊದಲು ಶಾಂತಿಪುರ ಶಾಲೆಯಲ್ಲಿ ಓದ್ತಾ ಇದ್ದ. ಈಗ ಹುಣಸೂರು ತಾಲೂಕಲ್ಲೇ ಒಂದು ಶಾಂತಿಪುರ ಶಾಲೆಯಲ್ಲಿ ಓದ್ತಾ ಇದ್ದ. ಅವ್ನಿಗೆ 5ನೇ ಕ್ಲಾಸಿಂದನೇ ಅವನಿಗೆ ಕ್ರೀಡೆ ಮೇಲೆ ಜಾಸ್ತಿ ಆಸಕ್ತಿ ಬಂದಿದ್ದು. ಅವನು ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದರೆ ನಾನು ಅವನಿಗೆ ಬೈತಿದ್ದೆ, ಓದು ಅಂತ. ಕ್ರೀಡೆಯಲ್ಲಿ ಏನೈತೆ, ನಮಗೇನೋ ಅದ್ರ ಬಗ್ಗೆ ಅಷ್ಟಾಗಿ ನಾಲೆಜ್ ಇರಲಿಲ್ಲ. ಕ್ರೀಡೆ ಏನು ಬರೀ ಆಟ ಆಡ್ತಾರೆ ಅಷ್ಟೇ, ಅದರಲ್ಲಿ ಏನೂ ಲೈಫ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ನನಗೇನೋ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಶಾಂತಿಪುರ ಶಾಲೆಯಲ್ಲಿ PT ಸರ್ ಇದ್ದರು, ರವಿಸುತ್ತ ಸರ್ ಅಂತ. ಅವರು ಹೇಳಿದ್ರು, ಇಲ್ಲ ಓದೋದು ಎಷ್ಟು ಮುಖ್ಯನೋ ಅದ್ರ ಜೊತೆ ಆಟನೂ ಅಷ್ಟೇ ಮುಖ್ಯ. ಆಟದಲ್ಲಿ ಯಾಕೆ ಲೈಫ್ ಇಲ್ಲ ಅಂತ ಅನ್ಕೋತೀರಾ, ಕ್ರೀಡೆಯಲ್ಲಿ ಎಷ್ಟೊಂದು ಜನ ಮುಂದೆ ಬಂದಿದ್ದಾರೆ. ಅದ್ರ ಬಗ್ಗೆಲ್ಲ ತಿಳ್ಕೊಳ್ಳಿ. ನಿಮ್ಮ ಮಗನಿಗೆ ಕ್ರೀಡೆಯಲ್ಲಿ ಜಾಸ್ತಿ ಆಸಕ್ತಿ ಐತೆ, ಅವನ್ನ ಆ ಕ್ರೀಡೆಗೆ ಬಿಡಿ ಅಂತ ಅವ್ರು ಹೇಳಿದ್ರು. ಸರಿ ಸರ್, ಆಯಿತು ಅಂತೇಳಿ ನಾವು ಅವನಿಗೆ ಆದಷ್ಟು ಓದೋದ್ರ ಕಡೆ ಗಮನ ಕೊಡು ಅಂತೇಳಿ ಸ್ವಲ್ಪ ಒತ್ತಾಯನ ಮಾಡ್ತಿದ್ದೆ ನಾನು, ನನಗೆ ಜಾಸ್ತಿನೇ. ಹಾಗಾಗಿ ಅವರು ಸ್ವಲ್ಪ ನಮ್ಮನೇಲೂ ಅವ್ನು ಇಷ್ಟ ಬಂದಂಗೆ ಆಗಲಿ ಬಿಡು, ನೀನು ಯಾಕೆ ನೀವು ಹಿಂಸೆ ಮಾಡ್ತೀಯ ಅಂತ ನನಗೆ ಬೈತಿದ್ರು ಅವರು. ನಾನು ಸರಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಾನು ಕ್ರೀಡೆಯಲ್ಲಿ ಜಾಸ್ತಿನೇ 6ನೇ ಕ್ಲಾಸಿಂದ ಜಾಸ್ತಿ ಆಟ ಆಡೋಕ್ಕೆ ಶುರು ಮಾಡ್ದೆ. ತಾಲೂಕು ಲೆವೆಲು, ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗಿ ಆಲ್ರೌಂಡರ್ ತಗೊಂಡ. ಅದು ನಮ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಅನ್ನಿಸ್ತು, ಜಾಸ್ತಿ ಅವ್ನಿಗೆ ಓದು ಅಂತ ಹಿಂಸೆ ಮಾಡಬಾರ್ದು. ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ಓದಲಿ, ಆಟನೂ ಅಷ್ಟೇ ಆಡ್ತಾನಲ್ಲ ಬಿಡು, ಯಾವುದ್ರಲ್ಲಾದರೂ ಒಂದ್ರಲ್ಲಿ ಒಳ್ಳೇದಾಗಲಿ ಅವ್ನಿಗೆ ಅನ್ನೋದೊಂದು ಆಸೆ ನಮಗೂ ಶುರು ಆಯಿತು. ಆಟ ಆಗಲಿ ಅಂತ ನಾವು ಅವ್ನಿಗೆ ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡ್ತಿದ್ದೀವಿ ಅವನಿಗೆ. ಇವಾಗ ಅವನೆಲ್ಲೇ ಆಟ ಆಡೋಕ್ಕೆ ಹೋಗ್ತೀನಿ ಅಂದ್ರೂ ಎಲ್ಲ HD ಕೋಟೆ ತಾಲೂಕು, ಹುಣಸೂರು ತಾಲೂಕು ಮತ್ತು ಮಂಗಳೂರು ತನಕ ಹೋಗಿದ್ದಾನೆ ಡಿವಿಷನ್ಗೆ. ಮತ್ತು ಬೇರೆ ಶಾಲೆ ಕಡೆಯಿಂದನೂ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಷನ್ ಆಗಿ ಬೇರೆ ಸ್ಕೂಲ್ ಕಡೆಯಿಂದನೂ ಆಟ ಆಡಿದ್ದಾನೆ. ಅಲ್ಲಿಗೆಲ್ಲ ಒಂದು ವಾರ 15 ದಿನ ತನಕ ಟ್ರೈನಿಂಗ್ ಹೋಗ್ತಿದ್ದ, ಪ್ರಾಕ್ಟೀಸ್ ಮಾಡೋಕ್ಕೆ. ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಅವ್ನು ಏನೇ ಮಾಡ್ತೀನಿ ಅಂದರೂ ಅವ್ನ ಜೊತೆ ನಿಂತು ಸಪೋರ್ಟ್ ಮಾಡ್ತಿದ್ದೀವಿ. ಇವಾಗ 5 ಗಂಟೆಗೆ ಎದ್ದೇಳಬೇಕಿತ್ತು, ಅವನು ಎದ್ದು ಓಡಬೇಕಿತ್ತು. ಅಷ್ಟು ಚಳಿ ಇದ್ರೂ, ಅಷ್ಟೊಂದು ಮಂಜು ಬೀಳ್ತಾಯಿದ್ರು, ಅವನು ಎದ್ದು ಆಡಬೇಕು ಅನ್ನೋ ಒಂದು ಛಲಕ್ಕೆ ಓಡಿ 4ರಿಂದ 5 ಕಿಲೋಮೀಟ್ರ್ ದಿನ ಬೆಳಗ್ಗೆನೇ ಎದ್ದು ಓಡಿ ಅಲ್ಲಿಂದ ಬಂದು ನಾವೇನಾದರೂ ಕಾಳುಗಳನ್ನ ಕೊಟ್ಟರೆ ತಿಂದ್ಕೊಂಡು ಮತ್ತೆ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಿದ್ದ. ಅಲ್ಲೂ ಓಡಿಸ್ತಿದ್ರು ಅವರು. ಅಲ್ಲೂ ಓಡಿಸಿ ಮತ್ತು 2:30ಯಿಂದ ಮತ್ತೆ ಪ್ರಾಕ್ಟೀಸಿಗೆ ಬಿಡೋರು. ಎಷ್ಟೇ ಊಟ ತಿನ್ಸಿದ್ರು ಒಂದು ದಪ್ಪನೇ ಆಯ್ತಿರಲ್ಲ. ಎಷ್ಟು ಮೈಯಲ್ಲೆಲ್ಲ ಫುಲ್ಲು ಗಾಯ ಮಾಡ್ಕೊಂಡಿದ್ದ, ಎದ್ದು ಬಿದ್ದು ಆಟ ಆಡಬೇಕಾದ್ರೆ ಬರೀ ಡೈ ಹೊಡೆಯೋದು ಹಂಗೆಲ್ಲ ಫುಲ್ ಮೈಯೆಲ್ಲ ಫುಲ್ ಗಾಯ ಮಾಡ್ಕೊಂಡಿದ್ದ. ಮೈ ಬಟ್ಟೆ ಬಿಚ್ಚಿ ನೋಡಿದ್ರೆ ಫುಲ್ಲು ಮೈಯಲ್ಲಿ ಗುರ್ತುಗಳೇ ಕಾಣುತ್ತೆ, ಬರೀ ಗಾಯಗಳೇ ಕಾಣಿಸುತ್ತೆ. ಔಷಧಿ ಹಚ್ಚಿ ಒಂದು ಗಾಯ ವಾಸಿ ಮಾಡೋಷ್ಟರಲ್ಲಿ ಇನ್ನೊಂದು ಗಾಯ ಆಗಿರ್ತಿತ್ತು ಅವನಿಗೆ. ಅದೆಲ್ಲ ಬೇಜಾರಾಗುತ್ತೆ. ಆ ಟೈಮಲ್ಲಿ ಬೇಜಾರಾದ್ರೂ ಇವಾಗ ಅದೆಲ್ಲ ನೋಡಿ, ಅದೆಲ್ಲ ಆಗಿ ನೋಡಿದ್ರೆ ಇವಾಗ ಖುಷಿಯಾಗುತ್ತೆ. ಆಗ ಆ ಟೈಮಲ್ಲಿ ತುಂಬ ಬೇಜಾರಾಗೋದು. ನಾವು ಬಡ ಕುಟುಂಬದಲ್ಲಿ ಇರೋದ್ರಿಂದ ನಮಗೆ ಏನು ಬೇರೆಯವ್ರ ಥರ ಜಮೀನಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ನಾವು ಮನೆ ಕೆಲಸ ಮಾಡಿಕೊಂಡು, ನಮ್ಮ ಮನೆಯವರು ವ್ಯವಸಾಯ ಮಾಡಿಕೊಂಡು ಬೇರೆಯವ್ರ ಜಮೀನಲ್ಲಿ ದನ ಕರ ಸಾಕೊಂಡು ಮನೇಲಿದ್ದೀವಿ. ಅವರು ಬೇರೆಯವ್ರ ಜಮೀನೆಲ್ಲ ಮಾಡಿಕೊಂಡು ಹೆಂಗೋ ವ್ಯವಸಾಯ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ತಕ್ಕನಾಗಿ ನನ್ನ ಮಗ ಕೀರ್ತಿ ತಂದುಕೊಟ್ಟಿದ್ದಾನೆ ನಮಗೆ. ಇಲ್ಲಿವರೆಗೂ ಹೋಗಿ ಇವಾಗ ನ್ಯಾಷನಲ್ವರೆಗೂ ಹೋಗಿದ್ದಾನೆ. ಬೆಂಗಳೂರಲ್ಲಿ ಒಂದು ಸಪ್ತಗಿರಿ ವಿದ್ಯಾಮಂದಿರ ಅಂತ ಒಂದು ಶಾಲೆ ಇದೆ. ಅಲ್ಲಿನ ಓನರ್ ಕೂಡ ತುಂಬ ಒಳ್ಳೆಯದು. ನನ್ನ ಮಗನ ನಾವು ನೋಡ್ಕೊತೀವಿ, ಪೂರ್ತಿ ಜವಾಬ್ದಾರಿ ನಮಗೆ ಬಿಟ್ಬಿಡಿ ಅಂತ ಅವರು ಪೂರ್ತಿ ಜವಾಬ್ದಾರಿ ತೊಗೊಂಡು ನಮ್ಮ ಮಗನ ಬೇಕು ಬೇಡ ಎಲ್ಲನೂ ನಮಗೇನೋ ಕಷ್ಟ ಕೊಡ್ದೇನೆ ಅವರೇ ಪ್ರತಿಯೊಂದೂ ನನ್ನ ಮಗಂದು ಏನೇ ಖರ್ಚಿದ್ರೂ ಅವರೇ ನೋಡಿಕೊಂಡು ಎಲ್ಲನೂ ಅವರೇ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವನು ನ್ಯಾಷನಲ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಆಟ ಆಡೋದಿರ್ಬೋದು, ಅಲ್ಲೆಲ್ಲ ಅವರೇ ಸಹ ಕಳಿಸ್ಕೊಡ್ತಿದ್ದಾರೆ. ಅವನು ಬೆಂಗಳೂರಿನ ಸಪ್ತಗಿರಿ ವಿದ್ಯಾಸಂಸ್ಥೆಯಲ್ಲೇ ಓದಬೇಕಾದ್ರೆ ನಮಗೆ ಮಿನಿ ಒಲಿಂಪಿಕ್ಸಲ್ಲಿ ಆಡೋಕ್ಕೆ ಒಂದು ಚಾನ್ಸ್ ಸಿಕ್ತು. ಅಲ್ಲಿ ಪಾಪ ವೆಂಕಟೇಶ್ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಅಲ್ಲಿಗೂ ಕಳಿಸ್ಕೊಟ್ರು ಅವರು. ಅಲ್ಲೂ ಕೂಡ ಆಡಿ ಫಸ್ಟ್ ಪ್ಲೇಸ್ ತೊಗೊಂಡು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾನೆ. ಮತ್ತು ರಾಜಸ್ಥಾನಕ್ಕೆ ಹೋಗಿ ನ್ಯಾಷನಲ್ ಆಡಿ ಕರ್ನಾಟಕಕ್ಕೆ 5ನೇ ಪ್ಲೇಸ್ ತಂದಿದ್ದಾನೆ. ಅದನ್ನೆಲ್ಲ ನೋಡಿ ನಮ್ಗೆ ತುಂಬ ಖುಷಿಯಾಗುತ್ತೆ. ಎಲ್ಲಾದರೂ ಇವಾಗ ಮತ್ತು HD ಕೋಟೆಯಲ್ಲಿ ಜನಾರ್ದನಿ ಅನ್ನೋ ಒಂದು ರೇಡಿಯೋ ಸ್ಟೇಷನಿಂದ ಫೋನ್ ಮಾಡಿ ಅವರೇ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ರು, ಅದು ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ನಮ್ಮ ಮಗನ ಬಗ್ಗೆ ತಿಳ್ಕೊಂಡು ಯೂಟ್ಯೂಬಲ್ಲೆಲ್ಲ ನೋಡಿ ಇಷ್ಟೊಂದು ಚೆನ್ನಾಗಿ ಆಡ್ತಾನೆ ನಿಮ್ಮ ಮಗ ಅಂತ
ಇಷ್ಟು ದಿನ ನಮ್ಮನ್ನ ಹೇಳಿ ಅವನ್ನ ಗುರ್ತಿಸ್ತಿದ್ರು, ಈಗ ಅವನ್ನ ನೋಡಿ ನಮ್ಮನ್ನ ಗುರ್ತಿಸ್ತಾರೆ ಜನ. ಅದೆಲ್ಲ ತುಂಬ ಖುಷಿ ಆಗುತ್ತೆ ನಮಗೆ.